ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈ ಸ್ಟೋರೀಸ್. ಇವತ್ತು ನಾನು ನನ್ನ ಎಂಗೇಜ್ಮೆಂಟ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ. ಹಾಗೆ ಆದಮೇಲೆ ಮನೆಗೆ ಹೋದ್ಮೇಲೆ ಊಟ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡ್ ನಮ್ಮಮ್ಮ ಮಾಡಿರೋ ಬೇಳೆ ಅವನಿಗೆ ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ಗೆ ಅವನು ಮಧ್ಯಾಹ್ನದ ಬೇಳೆನೇ ಮತ್ತೆ ಕೇಳ್ತಾ ಇದ್ದಾನೆ. ನನ್ನ ತಂಗಿ ಮೆಹಂದಿ ಹಾಕ್ತಾ ಇದ್ದಾಳೆ ನಮ್ಮ ಅಕ್ಕಗೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಇರೋದು ಇವರು. ಅಂತೂ ಇಂತೂ ಎಲ್ಲರೂ ಹುಡುಗರೆಲ್ಲ ಹುಷಾರಾಗಿ ಅಲ್ಲಿ ನೋಡಿ ನನ್ನ ಅಳಿಯ ತುಂಬ ಖುಷಿ ಪಡ್ತಾ ಇದ್ದಾನೆ. ಅವನಿಗೆ ತುಂಬ ಖುಷಿಯಾಗಿರೋದಿಲ್ಲಿ. ನಮ್ಮ ಭಾವ ಫೋನ್ ನೋಡ್ತಾ ಇದ್ದಾರೆ. ನಮ್ಮ ತಂಗಿ ಕೇಳ್ತಾ ಇದ್ದಾರೆ, ಲೈಕ್ ನೀನು ಹೊಸ ಮೊಬೈಲ್ ತೊಗೊಂಡಿದ್ದೀಯಾ, ಯಾರನ್ನ ಫಸ್ಟ್ ಕ್ಯಾಪ್ಚರ್ ಮಾಡಿದೀಯಾ ಅಂತ. ನಾನು ಹೇಳಿದೆ ನಿನ್ನನ್ನೇ ಫಸ್ಟ್ ತೆಗೆದಿರೋದು ಅಂತ ಹೇಳಿದೆ. ಅದಕ್ಕೆ ಫುಲ್ ಖುಷಿ. ಹಾಗೆಯೇ ನಂಗೆ ಮೆಹಂದಿ ಬೇಡ ಅಂದರು. ಏನೋ ಹಾಕ್ತಾ ಇದ್ದಾಳೆ, ಯಾವುದೋ ರಂಗೋಲಿ ಹಾಕಿದ್ದಾಳೆ ನನ್ನ ಕೈಗೆ ಅಂತೂ. ಸೊ ನನ್ನ ಅಳಿಯ ರೆಕಾರ್ಡ್ ಮಾಡ್ತಾ ಇದ್ದಾನೆ ಈ ವಿಡಿಯೋನ. ಹಾಗೆ ಮೆಹಂದಿ ಹಾಕೋದು ಆಲ್ಮೋಸ್ಟ್ ಮುಗೀತು. ನೋಡಿ ಯಾವುದೋ ಒಂದು ರಂಗೋಲಿನ ಹಾಕಿದ್ದಾಳೆ ಕೈ ಮೇಲೆ. ಇನ್ನು ಎಲ್ಲರೂ ಬೆಳಗ್ಗೆ ಎದ್ದು ಬೇಗ ಹೋಗಬೇಕು. ಸೊ ನಿದ್ದೆ ಆಯಿತು. ನೈಟು ಬಸ್ ಬಂದು ರೆಡಿಯಾಗಿ ನಿಂತಿದೆ. ಸೊ ಇವರು ನನ್ನ ಫ್ರೆಂಡ್ಸ್ ಬೆಂಗಳೂರಿಂದ ಬಂದಿದ್ದಾರೆ. ನಮ್ಮ ಅತ್ತೆ ಎಲ್ಲರೂ ಹತ್ತಾ ಇದ್ದಾರೆ, ರಿಲೇಟಿವ್ಸ್ ಎಲ್ಲರೂ ಹತ್ತಾ ಇದ್ದಾರೆ. ಸೊ ಹೋಗ್ತಾ ಇನ್ನೂ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ನಮ್ಮ ಚಿಕ್ಕಪ್ಪ ಅಲ್ಲಿರೋದು. ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ತಾ ಇದ್ದಾರೆ. ನಮ್ಮ ರಿಲೇಟಿವ್ಸ್ ಮಧ್ಯದಲ್ಲೇ ಹತ್ತಾರೆ. ಬಸ್ ಸ್ಟಾರ್ಟ್ ಆಯಿತು. ನಮ್ಮ ಮಾಮ ಇವರೇ ಮದುವೆ ಕಾರ್ಯಕರ್ತೆ. ಬಸ್ ಆಲ್ಮೋಸ್ಟ್ ಸಂಗಮ್ ಸರ್ಕಲ್ ರೀಚ್ ಆಯಿತು. ಇಲ್ಲಿ ನಮ್ಮ ದೊಡ್ಡಪ್ಪ, ಹಾಗೆಯೇ ನಮ್ಮ ಮಾಮ, ಹಾಗೆಯೇ ನಮ್ಮ ತಂಗಿ, ಇವಳು ಎರಡನೇ ತಂಗಿ, ಆಮೇಲೆ ನಮ್ಮ ದೊಡ್ಡಮ್ಮ, ನಮ್ಮ ಮಹೇಶ್ ಮಾಮ ಎಲ್ಲರೂ ಇಲ್ಲಿ ದಾರಿ ಅವ್ರಿಗೆ ಹತ್ತಿರ ಆಗುತ್ತೆ. ಸೊ ಅವರು ಹತ್ತಿರದಲ್ಲೇ ಬಸ್ ತೊಗೊಂಡ್ರು. ಇವನು ಇನ್ನೊಬ್ಬ ಅಳಿಯ, ಇವನು ಪ್ರಶಾಂತ್ ಅಂತ ಹೇಳಿಬಿಟ್ಟು ಬಸ್ ಮತ್ತೆ ಸ್ಟಾರ್ಟ್ ಆಯಿತು. ಹಚ್ಕೊಂಡು ಮುಂದೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಇನ್ನು ಜಯಶ್ರೀ, ಚಂದ್ರ ಅಂತ, ಅವರು ಹತ್ತುತ್ತಾರೆ ದಾರೀಲಿ. ಸೊ ಅವರು ಪಿಕಪ್ ಮಾಡ್ಕೋಬೇಕು. ಬಸ್ ಡ್ರೈವರ್ ಬೈಕೋತಾ ಇದ್ದಾನೆ, ಎಲ್ಲರೂ ಒಂದೇ ಹತ್ತೋದಲ್ವಾ, ಅಲ್ಲಿ ಇಲ್ಲಿ ಹತ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಬೈತಾ ಇದ್ದಾನೆ ಬಸ್ ಡ್ರೈವರ್. ಸೊ ಅಂತೂ ಇಂತೂ ಹಾಗೆ ಹಿಂಗೆ ಮಾಡ್ಕೊತ ಎಲ್ಲರೂ ಎಂಜಾಯ್ ಮಾಡ್ಕೊತ ಮುಂದೆ ಬಂದ್ವಿ. ಫೈನಲಿ ಬಸ್ ಬಂತು, ನಿಂತ್ಕೊತ. ಇಲ್ಲಿ ಜಯಶ್ರೀ ಅಂತ ಇವಳು ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡು. ಚಂದ್ರ ಅಂತ ಇವನು ನನ್ನ ಸ್ಕೂಲ್ ಫ್ರೆಂಡ್. ಸೊ ಇವರೇ ಬಂದಿರೋದು ಸ್ಕೂಲ್ ಫ್ರೆಂಡ್ಸು ಎಂಗೇಜ್ಮೆಂಟ್ಗೆ. ಎಲ್ಲರೂ ಮದುವೆಗೆ ಬರ್ತೀವಿ ಅಂತ ಎಲ್ಲರೂ ಅದೇ ಹೇಳಿದ್ರು. ಸೊ ಬಸ್ ಮುಂದೆ ಸ್ಟಾರ್ಟ್ ಆಯಿತು. ಇನ್ನು ಎಲ್ಲರೂ ಭಾಳ ದಿನ ಆದಮೇಲೆ ಮೀಟ್ ಆಗಿರ್ತಕ್ಕಂಥ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸೀಟ್ಗಳು ಚೇಂಜ್ ಮಾಡ್ಕೊತ, ಒಬ್ರನ್ನೊಬ್ರು ಮಾತಾಡ್ಸ್ಕೊತ ಫುಲ್ ಅವ್ರವ್ರದೇ ಝೋನಲ್ಲಿ ಅವರವರೇ ಖುಷಿಯಾಗಿದ್ದಾರೆ. ಹಿಂದೆ ನಮ್ಮ ತಂಗಿ ಎಲ್ಲರೂ ಮಾತಾಡಿಸ್ತಾ ಇದ್ದಾಳೆ, ಬಂದವ್ರೆಲ್ಲರೂ. ಎಲ್ಲರೂ ಈಗ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಫುಲ್ ಜೋಶಲ್ಲಿ ಕಾಯ್ತಾ ಕುಂತವ್ರೆ. ಇವ್ರು ನನ್ನ ಅಳಿಯ ನಮ್ಮ. ಆಮೇಲೆ ನಮ್ಮ ಮಧ್ಯದಲ್ಲಿ ನಮ್ಮ ಮಾಮ ಅವರ ಹತ್ಕೊಂಡ್ರು. ಇವನು ನನ್ನ ಸ್ವಂತ ಅಳಿಯ. ಸ್ಟಾರ್ಟ್ ಮಾಡ್ದೆ ಇವನು ಸ್ಕೂಲಲ್ಲಿ ಮಾಡಿರೋ ಡ್ಯಾನ್ಸ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ನೆ ಫುಲ್ಲು. ಬಸ್ ಮೂವ್ ಆಗ್ತಾ ಇದೆ. ಬಸ್ ಆ ಮೂಮೆಂಟ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಕೇಳಿ ಯಾವ ಥರ ಮಾಡ್ತಾನೆ ನೋಡಿ ಇಲ್ಲಿ. ಸಡನ್ನಾಗಿ ಸೈಡ್ ಹಾಕಿದ್ವಿ ಬಸ್ನ. ಯಾರೋ ಗೊತ್ತಿಲ್ಲ, ಒಂದು 4-5 ಜನ ಯಾವುದೋ ಊರಿಗೆ ಹೋಗುತ್ತೆ ಬಸ್ ಅಂತೇಳಿ ಹತ್ಬಿಟ್ರು. ಸೊ ನಾವು ಇದೇ ದಾರಿಲೇ ಹೋಗ್ತೀವಿ, ನಾವು ನೆಕ್ಸ್ಟ್ ಬರೋ ಒಂದು 3-4 ಊರು ಆದಮೇಲೆ ನಾವು ಇಳ್ಕೋತೀವಿ ಅಂತ ಹೇಳಿದ್ರು. ನಾವು ಆಲ್ರೆಡಿ ಫುಲ್ ಆಗಿದ್ವಿ. ಆಮೇಲೆ ಎಲ್ಲರೂ ಶಾಕಾಗಿ ನೋಡ್ತಾಯಿದ್ರು, ಇವ್ರು ಯಾರು ರಿಲೇಟಿವ್ಸ್ ಅಲ್ಲ, ಯಾರು ಇವರು ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಹತ್ಕೊಳ್ಳಿ, ಏನು ಪರವಾಗಿಲ್ಲ, ಮುಂದೆ ಹೇಳ್ಕೊತಾರೆ ಅಂತ ಹೇಳಿಬಿಟ್ಟು ನಾವು ಓಕೆ ಅಂತ ಹೇಳಿದ್ವಿ. ಸೊ ಅವರು ಎಂಜಾಯ್ ಮಾಡ್ತಾಯಿದ್ರು. ಇವಳು ನನ್ನ ಸೊಸೆ ಬೋನಾ ಅಂತ, ಇವಳು ಡ್ಯಾನ್ಸ್ ಮಾಡ್ತಾಳೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ಫುಲ್ಲು. ಈ ಹುಡುಗರು ಈ ಥರ ಡ್ಯಾನ್ಸ್ ನೋಡೋದೇ ಒಂದು ಖುಷಿ. ಇದಕ್ಕೆ ಅನಿಸುತ್ತೆ ಫಂಕ್ಷನ್ಗಳನ್ನ ಮಾಡ್ತಾರೆ ಅನಿಸುತ್ತೆ. ಎಲ್ಲರೂ ಸೇರಿ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾರೆ.
ಎಲ್ರಿಗೂ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯಿತು. ಈಗ ಎಲ್ಲರೂ ಸ್ವಲ್ಪ ಸ್ಲೀಪ್ ಮಾಡಲು ಹೋಗ್ತಾವ್ರೆ. ಕೆಲವು ಜನ ನಿದ್ದೆ ಮಾಡಿದ್ರು ಚೆನ್ನಾಗಿ, ಕೆಲವು ಜನ ಡ್ಯಾನ್ಸ್ ಮಾಡೋದನ್ನು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಇವ್ ನನ್ನ ಫ್ರೆಂಡ್ ಶರತ್ ಅಂತ ಹೇಳಿಬಿಟ್ಟು, ಸೊ ಅವನ ಎನರ್ಜಿನ ಯಾರು ಮ್ಯಾಚ್ ಮಾಡೋಕ್ಕೆ ಆಗಲಿಲ್ಲ. ಅವನು ಡ್ಯಾನ್ಸ್ ಮೇಲೆ ಡ್ಯಾನ್ಸ್, ಒಂಥರ ಪ್ರೋ ಡ್ಯಾನ್ಸ್ ಥರ ಫುಲ್ಲು ಅವನೇ ಹಲ್ಚಲ್ ಮಾಡ್ತಾಯಿದ್ದ ಫುಲ್ ಬಸ್ಸಲ್ಲೆಲ್ಲ. ಬಸ್ಸಲ್ಲೂ ಎಂಟರ್ಟೈನ್ಮೆಂಟ್ ಕಡಿಮೆನೇ ಮಾಡಲಿಲ್ಲ ಅಸಲು ಅವನು. ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ಅಂತ ಏನು. ಎಲ್ಲರೂ ಹುಡುಗರೆಲ್ಲ ಅವನಿಗೆ ಸಾಥ್ ಕೊಡ್ತಾಯಿದ್ರು, ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಮುಂದೆ ಎಲ್ಲಾದರೂ ಸ್ಟಾಪ್ ಹಾಕ್ಕೊಂಡು ಟಿಫನ್ ಮಾಡ್ಕೊಳ ಅಂತ ಹೇಳಿ ಮುಂದಕ್ಕೆ ಹೊರಟ್ವಿ. ಮುಂದೆ ನೀವು ಅನ್ಕೋಬೋದು ಇವನ್ ನೋಡಿದ್ರೆ ಆಡಿಯೋ ವಾಯ್ಸ್ ಓವರೆಲ್ಲ ಕನ್ನಡದಲ್ಲಿ ಕೊಡ್ತಾನೆ, ಬಟ್ ಹಾಡುಗಳೆಲ್ಲ ತೆಲುಗುದಲ್ಲಿ ಹಾಕ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲೇ ಟ್ವಿಸ್ಟ್ ಇರೋದು, ನಮ್ಮ ಅಪ್ಪ ಬಂದುಬಿಟ್ಟು ಕರ್ನಾಟಕ, ನಮ್ಮ ಅಮ್ಮ ಬಂದುಬಿಟ್ಟು ಆಂಧ್ರ. ಸೊ ಇವಾಗ ನಾನು ಕೂಡ ಅಷ್ಟೇ, ನಾನು ಕರ್ನಾಟಕ, ನಾನು ಮಾಡ್ಕೊಳ್ಳೋ ಹುಡುಗಿ ಬಂದುಬಿಟ್ಟು ಆಂಧ್ರ. ಸೊ ಹಾಗಾಗಿ ರಿಲೇಟಿವ್ಸ್ ಎಲ್ಲ ಕ್ಲಬ್ ಇದ್ದಾರೆ. ಸೊ ತೆಲುಗುದವ್ರು ಇದ್ದಾರೆ, ಕನ್ನಡದವ್ರು ಇದ್ದಾರೆ. ನೋಡಿ ಇವನಂತೂ ಜೋಶೇ ನಿಲ್ಲಿಸ್ತಿಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡಿದ್ದು. ಬಟ್ ಇವನಿಂದನೇ ಅರ್ಧ ಬಸ್ಗೆ ಫುಲ್ ಜೋಶ್ ಬಂದಿತ್ತು. ಇವನೇ ಸ್ಟಾರ್ಟ್ ಮಾಡಿದ್ದು, ಡ್ಯಾನ್ಸ್ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸರಿ ಆಯಿತು ಗುರು, ನೀವು ಮಾಡ್ಕೋತಿದ್ರೆ ಮಾಡ್ಕೊಳ್ಳಿ ಅಂತ ಅನ್ಕೋತಿದ್ದೀನಿ. ಹೆಂಗೋ ಚೆನ್ನಾಗಿ ಎಂಜಾಯ್ ಮಾಡ್ಕೋತಿದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ಮುಂದೆ ಇದೆ ಟ್ವಿಸ್ಟ್, ನನಗೆ ಡ್ಯಾನ್ಸೇ ಬರಲ್ಲ, ನಾನು ಡ್ಯಾನ್ಸೇ ಮಾಡಿಲ್ಲ ಯಾವಾಗಲೂ. ಇನ್ನು ಬಂದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮುಂದೆ ನೋಡಿಸ್ತೀನಿ. ನನಗೆ ಅದೊಂದು ಭಯ ಇತ್ತು, ನೀವೇನಾದರೂ ಮಾಡ್ಕೊಳ್ಳಿ, ನಾನು ರೆಕಾರ್ಡ್ ಮಾಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ, ಬಟ್ ನನ್ನ ಮಾತ್ರ ಹೇಳಿಬೇಡ್ರಿ ಅಂತ ಹೇಳ್ಬಿಟ್ಟೆ ಅಂತ ಅನ್ಕೋತಿದ್ದು ನಾನು. ಬಟ್ ಇವನ್ ಜೋಶ್ಗೆ ಅಂತೂ ಎಲ್ಲ ಹುಡುಗರೆಲ್ಲ ಫಿದಾ ಆಗೋದ್ರು. ಬಂದಿರೋ ರಿಲೇಟಿವ್ಸ್ ಕೂಡ ಅಷ್ಟೇ. ನೀವು ನಾನು ಮದುವೆ ಕಾರ್ಡ್ ಕೊಡೋಕ್ಕೆ ಹೋದಾಗ ಎಲ್ಲರೂ ಅವನ್ನೇ ಕೇಳ್ತಾವ್ರೆ. ಇವಳು ನನ್ನ ಪುಟ್ಟ ಸೊಸೆ ನೋಡಿ, ಫುಲ್ ಇವಳೂ ಎಂಜಾಯ್ ಮಾಡ್ತಾವಳೆ ನೋಡಿಬಿಟ್ಟು. ಒಂಥರ ಮುಂದೆ ಪುಟಾಣಿ ಸೈನ್ಯ, ಇವನೇ ಒಂದು ದೊಡ್ಡ ರಾಜ ಅನ್ನೋ ಥರ ಆಗಿಬಿಟ್ಟಿದೆ ಇಲ್ಲಿ. ಬಟ್ ತುಂಬ ಚೆನ್ನಾಗಿತ್ತು. ನನ್ನ ಫೇವರೆಸ್ಟ್ ಥಿಂಗ್ ಇದು. ಇಲ್ಲಿ ನೋಡಿ, ನನ್ನ ಡ್ಯಾನ್ಸೇ ಬರಲ್ಲ, ಎಲ್ಲರೂ ಎಕ್ಸೈಟ್ ಆಗಿಬಿಟ್ಟವ್ರೆ. ಇವನು ಯಾವ ಥರ ಮಾಡ್ತಾನೆ ನೋಡ್ಬೇಕಂತ ಹೇಳ್ಬಿಟ್ಟು. ಇವ್ನು ಬಂದ್ಬಿಟ್ಟು ನಾನು ಹೇಳ್ಕೊಂಡು ನೋಡ್ತಾವನೆ, ಡ್ಯಾನ್ಸ್ ಮಾಡೋಂಥ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾವನೆ. ಫಸ್ಟ ನನಗೆ ಡ್ಯಾನ್ಸ್ ಬರಲ್ಲ, ಆಮೇಲೆ ಯಾವ ಥರ ಡ್ಯಾನ್ಸ್ ಮಾಡೋದು ಗೊತ್ತಿಲ್ಲ. ಅವನು ಒಂದು 10 ಸಲ ಹೇಳ್ಕೊಟ್ರು ಒಂದು ಸಲ ಮಾಡೋಕ್ಕೂ ಆಗಲ್ಲ ನನಗೆ. ಬಟ್ ಎಲ್ಲರೂ ಕ್ಯೂರಿಯಸ್ ಆಗಿ ನೋಡ್ತಾವ್ರೆ, ಇವ್ನು ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ನೋಡ್ಬೇಕು ಇವತ್ತು ಅಂತ. ಯಾಕಂದರೆ ನಾನು ಯಾವತ್ತೂ ಮಾಡೇ ಇಲ್ಲ ಡ್ಯಾನ್ಸ್ನ. ಸೊ ಅಂತೂ ಇಂತೂ ಟ್ರೈ ಮಾಡಿ ಏನೊಂದು ಮಾಡೋದಕ್ಕೆ ಹೋಗಿದ್ದೀನಿ. ಸ್ವಲ್ಪ ಏನಾದರೂ ಡ್ಯಾನ್ಸ್ ತಪ್ಪಾಗಿ ಮಾಡಿದರೆ, ಅಥವಾ ಅದು ಡ್ಯಾನ್ಸೇ ಅಲ್ಲ ಫಸ್ಟ್ ಆಫ್ ಆಲ್, ತಪ್ಪಾಗಿ ಮಾಡಿದರೆ ನನಗೆ ಕ್ಷಮಿಸ್ಬೇಕು. ಯಾಕೆಂದರೆ ನನಗೆ ನಿಜವಾಗ್ಲೂ ಡ್ಯಾನ್ಸ್ ಬರಲ್ಲ. ಅವನೇ ಕೈ ಎತ್ತವನೆ, ಅವನೇ ಹೇಳ್ಕೊಡ್ತವನೆ. ಬಟ್ ಫೈನಲಿ ಹಂಗೋ ಹಿಂಗೋ ಮಾಡಿ ಸರಿ ಆಯಿತು. ಇದೇ ಮೂಮೆಂಟ್ಸ್ ಎಲ್ಲ ಮೆಮೊರಿ ಇರೋದಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ನೋಡಿ ಈಗ ಅದು ಡ್ಯಾನ್ಸ್ ಅಲ್ಲ, ಬಟ್ ಡ್ಯಾನ್ಸ್ ಅಂತ ಅಂದ್ಕೊಳ್ಳಿ. ಅಲ್ಲಿ ನಾನು ಡ್ಯಾನ್ಸ್ ಮಾಡೋದಿರಲಿ, ನನ್ನ ಡ್ಯಾನ್ಸ್ ನೋಡೋಕೆ ಎಷ್ಟು ಜನ ಕಾಯ್ದವ್ರ ಅಂತ ನನಗೆ ಶಾಕ್ ಆಗ್ತಾಯಿದೆ. ನನ್ನ ತಂಗಿ ಬಂದುಬಿಟ್ಟು ಫುಲ್ ಮಧ್ಯದಲ್ಲಿ, ಇಲ್ಲ ಬಸ್ ಮಾಡು, ಇವಾಗ ಬಿಟ್ಟರೆ ಇನ್ಯಾವಾಗ ಮಾಡೋ ಡ್ಯಾನ್ಸ್ ಅಂತ ಎಲ್ಲ ಹೇಳ್ತಾರೆ. ಸೊ ಫೈನ್ ಅಂತೂ ಇಂತೂ ಕನ್ವಿನ್ಸ್ ಆದೆ. ಬಟ್ ರೆಡಿ ಆಗಿದೆ ನೋಡಿ. ಸ್ಟೆಪ್ಸ್ ಎಲ್ಲ ಅದು, ಬಟ್ ಸ್ಟೆಪ್ಸ್ ಅಂತ ಅಂದ್ಕೊಳ್ಳಿ. ಸರಿ. ಅಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ನೋಡ್ಬೇಕಲ್ಲಿ, ಅವ್ರು ನಗ್ತವ್ರೆ ಫುಲ್ಲು ಬೈಕಿ ಇಟ್ಕೊಂಡವ್ರೆ. ಯಾಕೆಂದರೆ ನಾನು ಯಾವತ್ತೂ ಡ್ಯಾನ್ಸ್ ಮಾಡಿರೋಣ ಅಲ್ಲ. ಸೊ ಎಲ್ಲರೂ ಕಾಯ್ತವ್ರೆ ಹೆಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಇವನಿಗಂತೂ ಏನು ಅಸಲು ಒಂಥರ ದೊಡ್ಡ ಡ್ಯಾನ್ಸರ್ ಥರನೇ ಫುಲ್ ಸ್ಟೆಪ್ಸ್ ಎಲ್ಲ ಹಾಕ್ತವನೆ. ಅವ್ನು ಡ್ಯಾನ್ಸ್ ಮಾಡಿದ್ರೆ ನನ್ನ ಮರ್ಯಾದೆ ತೆಗಿತವನೆ. ನೋಡು ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ, ನೀನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ನನಗೆ ಆಗಲ್ಲ ಅಂತ ಹೇಳ್ತಿದ್ದೆ. ಫೈನಲಿ ಸರಿ ನೋಡಿ, ಈಗ ಸ್ಟೆಪ್ಸ್ ಫೈನಲಿ ಹಾಕ್ತಾ ಇದ್ದೀನಿ. ಸ್ಟೆಪ್ಸ್ ಅಲ್ಲ, ಅದು ಡ್ಯಾನ್ಸ್ ಹೋಗ್ಬಿಟ್ಟು 2 ಕೈ ಮೇಲೆ ಕೆಳಗಡೆ ಎತ್ತಿ ಅದೇ ಡ್ಯಾನ್ಸ್ ಆಯಿತು ಅಷ್ಟೇ. ಇಲ್ಲ ಬಟ್ ತುಂಬ ಖುಷಿ ಅಂತ ತುಂಬ ತುಂಬ ಆಡ್ತಿತ್ತು. ಬಸ್ ತುಂಬ ಎಲ್ಲ ಹೋಗೋವರೆಗೂ, ರೀಚ್ ಆಗೋವರೆಗೂ. ಬಟ್ ಮೇನ್ ಇದು ಬಂದುಬಿಟ್ಟು ಇವನಿಗೆ ಶರತ್ಗೆ ಹೋಗಬೇಕು. ಯಾಕಂದರೆ ಇವನೇ ಬಸ್ ಫುಲ್ ಜೋಶೆಲ್ಲ ತುಂಬಿಸಿರೋದು ಇವನೇ ಆಲ್ಮೋಸ್ಟ್. ಎಲ್ಲರೂ ಸುಮ್ಮನೆ ಸೈಲೆಂಟಾಗಿರೋರನ್ನೆಲ್ಲ ಕರೆದುಬಿಟ್ಟು, ನೋಡಿ ಅವನು ಹುಡುಗಿ ಅಂತೆ, ನಾನು ಹುಡುಗ ಅಂತೆ, ಈಗ ಇಬ್ಬರು ಸೇರಿ ಡ್ಯಾನ್ಸ್ ಮಾಡಬೇಕಂತೆ. ಆ ಹುಡುಗ ಏನೂ ಡ್ಯಾನ್ಸ್ ಮಾಡ್ತಿಲ್ಲ, ಈ ಹುಡುಗಿನ ಡ್ಯಾನ್ಸ್ ತುಂಬ ಮಾಡ್ತಾನೆ ಅನ್ನೋ ಥರ ಆಗ್ಬಿಟ್ಟಿದೆ ಇಲ್ಲಿ. ಬಟ್ ಅಂತೂ ಇಂತೂ ಆ 2 ಸ್ಟೆಪ್ಸ್ಗೆ ಎಲ್ರಿಗೂ ಸಾಕು ಬಸ್ವನ್ನ ಡ್ಯಾನ್ಸ್ ಮಾಡಬೇಡ, ನಿಂತಿಸ್ಬಿಡು, ಇನ್ನು ನಮಗೆ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನಿನ್ನು ಸುಮ್ಮನೆ ಆಗಿಬಿಟ್ಟೆ.
ಏನಾದರೂ ಡ್ಯಾನ್ಸಲ್ಲಿ ತಪ್ಪು ಮಾಡಿದರೆ ನಾನು ಏನೋ ಒಂಥರ ಈ ಟೀಚರ್ ಹೇಳ್ಕೊಡ್ತಾರೆ ನೋಡಿ, ಆ ಅವ್ನು ನನಗೆ ಟೀಚರು, ನಾನು ಸ್ಟೂಡೆಂಟ್. ಅಂತೂ ಇಂಥ ಲಾಸ್ಟ್ಗೆ 2 ಸ್ಟೆಪ್ ಚೆನ್ನಾಗೇ ಬಂತು ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಸರಿ ಆಯಿತು, ನಿನ್ನ ಡ್ಯಾನ್ಸ್ ನೀನು ಕ್ಯಾರಿ ಆನ್ ಮಾಡ್ಕೋಪ್ಪ ಅಂತ ಹೋಗ್ಬಿಟ್ಟೆ. ನಮ್ಮ ದೊಡ್ಡಮ್ಮ ನಗ್ತವ್ರೆ ಫುಲ್ಲು. ಆಮೇಲೆ ಫೈನಲಿ ಅದೇ ಜೋಶಲ್ಲಿ ಎಲ್ಲರೂ ಮದುಮಗಳ ಊರಿಗೆ ಸೇರ್ಕೊಂಡ್ವಿ. ಸೊ ಅಲ್ಲಿ ನಾನಂತೂ ತುಂಬ ಭಯನೂ ಇತ್ತು, ತುಂಬ ಎಕ್ಸೈಟ್ಮೆಂಟು ಇತ್ತು, ಏಕೆಂದರೆ ಇದು ಎಲ್ಲರೂ ಬಾಯ್ಸ್ ಜೀವನದಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಬಟ್ ನನಗೆ ಆ್ಯಕ್ಚುಲಿ ತುಂಬ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ನನಗೆ ತುಂಬ ಖುಷಿನೂ ಆಯಿತು. ಲೈಕ್ ನಾನು ನಿಮಗೆ ಪಾರ್ಟ್ 2 ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ಥರ ಏನು ಆಯ್ತು ಅಂತ ಹೇಳಿಬಿಟ್ಟು. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನನ್ನ ವಾಯ್ಸ್ ಓವರಲ್ಲಿ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಇದು ಬಂದುಬಿಟ್ಟು ನಾನು ಈ ವೀಡಿಯೋಸ್ನೆಲ್ಲ ಆ್ಯಡ್ ಮಾಡ್ತಾ ಇರೋದು ನನ್ನ ಈ ಫ್ಯಾಮಿಲಿ ಬ್ಯಾಂಕ್ ಅಕೌಂಟಲ್ಲಿ. ಬಿಕಾಸ್ ಇದು ಒಂದು ಮೆಮೊರೇಬಲ್ ಆಗಿ ಇದ್ಬಿಡುತ್ತೆ ನನಗೆ. ಲೈಕ್ ನಾವಿದ್ದರೂ ಇಲ್ಲದೇ ಇದ್ದರೂ ಕೂಡ ಲೈಕ್ ನೆಕ್ಸ್ಟ್ ನೋಡ್ಕೋತಾರೆ, ನೋಡಿಬಿಟ್ಟು ತುಂಬ ಖುಷಿ ಪಡ್ತಾರೆ. ಸೊ ನಾವು ಶೇರ್ ಮಾಡೋ ಅಗತ್ಯ ಇಲ್ಲ, ರಿಲೇಟಿವ್ಸ್ಗೆ ಯಾವುದೋ ಒಂಥರ ನೋಡ್ತಾರೆ. ಇವೆಲ್ಲ ಒಂದು ಮೆಮೊರೀಸ್ ಆಗಿರುತ್ತೆ ಅನ್ನೋದಕ್ಕೆ ಈ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀವಿ, ನಾನು ನನ್ನ ಹೆಂಡತಿ ಕಟ್ಬಿಟ್ಟು. ಸೊ ಇನ್ನೂ ಮೋರ್ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. Thank you so much for watching this video. Please wait for part 2 in next video. ಎಲ್ರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಎಲ್ರು ಬಾಯ್.